ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಹಿಲರಿ ಕ್ಲಿಂಟನ್ 2 ದಿನಗಳ ಪ್ರವಾಸಕ್ಕಾಗಿ ಇಂದು ಭಾರತಕ್ಕೆ ಆಗಮಿಸಿದ್ದಾರೆ. ಮೊದಲ ದಿನದ ಭೇಟಿಯ ಅಂಗವಾಗಿ ಇಂದು ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾಗೆ ಬಂದಿಳಿದ ಹಿಲರಿ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಅದ್ಧೂರಿ ಸ್ವಾಗತ ಕೋರಿ ಆಹ್ವಾನಿಸಲಾಯಿತು. ಇರಾನ್ನ ತೈಲ ಆಮದು ಸಂಬಂಧ ಭಾರತ ಸೇರಿದಂತೆ ಇತರ ರಾಷ್ಟ್ರಗಳಿಗೂ ಹಿಲರಿ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನು ಕ್ಲಿಂಟನ್ ಭೇಟಿ ಮಾಡಲಿದ್ದಾರೆ. ಕ್ಲಿಂಟನ್ ಪ್ರವಾಸದಿಂದಾಗಿ ಉಭಯ ರಾಷ್ಟ್ರಗಳ ಬಾಂಧವ್ಯ ಮತ್ತಷ್ಟು ವೃದ್ಧಿಯಾಗಲಿದೆ ಅಂತ ಪ್ರಧಾನಿ ಮನಮೋಹನ್ ಸಿಂಗ್ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉದ್ಯಾನ ನಗರಿ ಬೆಂಗಳೂರಿಗೆ ಮರಗಳೇ ಅಂದ ಅನ್ನುವ ಕಾಲ ಹೊಂದಿತ್ತು. ಆದರೆ ಈಗ ಅದೇ ಮರಗಳು ಮಾರಕವಾಗಿ ಪರಿಣಮಿಸ್ತಾ ಇವೆ. ಒಂದೆಡೆ ಮರಗಳ ಮಾರಣ ಹೋಮ ನಡೀತಾ ಇದ್ರೆ ಮತ್ತೆ ಕೆಲವೆಡೆ ತಾನಾಗಿಯೇ ನೆಲಕ್ಕುರುಳ್ತಾ ಇವೆ. ಇವತ್ತು ನೆಲಕ್ಕುರುಳಿದ ಮರವೊಂದು ಭಾರೀ ಅವಾಂತರವನ್ನೇ ಸೃಷ್ಟಿಸಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮರಗಳು ಧರೆಗುರುಳುತ್ತವೆ. ಆದರೆ ಇಂದು ಬೆಳಗ್ಗೆ ಹಳೆಯ ಮರವೊಂದು ಏಕಾಏಕಿ ಉರುಳಿ ಬಿದ್ದಿದೆ. ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದ ಬಳಿ ಇರುವ ಮರ ಬಿದ್ದಿದ್ರಿಂದ 3 ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಅಲ್ಲದೆ 3 ಬೈಕ್ಗಳು ಜಖಂಗೊಂಡಿದ್ದು ಒಂದು ಮನೆ ಕೂಡ ಹಾನಿಗೊಳಗಾಗಿದೆ. ಏನಾಯಿತು ದಬ ಅಂತ ನಾವೇನೋ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ನೋಡೋಷ್ಟರಲ್ಲಿ ಬುಡನೇ ಬಿದ್ದುಕೊಂಡು ಮರ ಬಿದ್ದಿತ್ತು. ಇಲ್ಲಿ ಬಂದು ನೋಡಿ ಆ ಮನೆ ಮೇಲೆ ಬಿದ್ದಿದೆ. ಒಂದು 4-5 ಗಾಡಿ 2 ವೀಲರ್ಸ್ಗಳೆಲ್ಲ ಜಖಮಾಗಿ ಹೋಗಿದ್ದು. ಕಾರ್ ಒಂದು ನಿಂತಿತ್ತು, ಅದ್ರ ಮೇಲೇನು ಇದಾಗಿಲ್ಲ. ಧರೆಗುರುಳಿರುವ ಈ ಮರವನ್ನ ಕಡಿಯುವ ಕುರಿತು ಸ್ಥಳೀಯರು ಬಿಬಿಎಂಪಿಗೆ ಹಲವು ಬಾರಿ ಮನವಿ ಮಾಡಿದ್ರಂತೆ. ಆದರೆ ಪಾಲಿಕೆ ಈ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ. ಈಗ ಮರ ಬಿದ್ದು ವಾಹನಗಳು ಜಖಂಗೊಂಡಿವೆ. ಹಾಗಾಗಿ ಪಾಲಿಕೆಯೇ ನಷ್ಟ ಭರಿಸಬೇಕು ಅನ್ನೋದು ವಾಹನ ಮಾಲೀಕರ ಆಗ್ರಹ. ಅದನ್ನ ತುಂಬಿಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ಅದನ್ನೆಲ್ಲ ಈಗ LIC ಇದನ್ನು ಮಾಡಿಸ್ಬೇಕಾಗುತ್ತೆ. ಅದರಲ್ಲೇನಾಗುತ್ತೆ, ಪ್ಲಾಸ್ಟಿಕ್ಗೆ ಮಾತ್ರ ಏನೂ ಕೊಡೋದು ಇಲ್ಲ. ಅವರು ಕಬ್ಬಿಣದ ವ್ಯವಸ್ಥೆಗೆ ಮಾತ್ರ ಕೊಡ್ತಾರೆ. ಆದಷ್ಟು 100ಕ್ಕೆ 100ರಷ್ಟು ಅದು ವ್ಯವಸ್ಥೆ ಮಾಡಿ ಲಾಸ್ನ ನಮಗೆ ಕೊಟ್ಕೊಡ್ಬೇಕು ಅಂತೇಳಿ BBMPನವ್ರಿಗೆ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತು ಭಾನುವಾರವಾಗಿದ್ದರಿಂದ ಹೆಚ್ಚು ತೊಂದರೆಯಾಗಿಲ್ಲ. ಆದರೂ ಈ ಮರ ತೆರವುಗೊಳಿಸೋಕೆ ಬರೋಬ್ಬರಿ 3 ತಾಸು ಬೇಕಾಯಿತು. ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶ್ರೀ ಕ್ಷೇತ್ರ ಕೊಲ್ಲೂರು ಕರ್ನಾಟಕದ ಪುಣ್ಯಕ್ಷೇತ್ರಗಳ ಪೈಕಿ ಸಖತ್ ಫೇಮಸ್. ಇಲ್ಲಿಗೆ ನಿತ್ಯ ನೂರಾರು ಭಕ್ತರು ಆಗಮಿಸ್ತಾರೆ. ಆದರೆ ಇವತ್ತು ಇಲ್ಲಿಗೆ ವಿಶೇಷ ಅತಿಥಿಯೊಬ್ಬರು ಬಂದಿದ್ರು. ಭಕ್ತರಿಗೆ ಅಚ್ಚರಿಯೋ ಅಚ್ಚರಿ. ಯಾರವರು ಅಂತೀರಾ? ಬನ್ನಿ ತೋರಿಸ್ತೀವಿ. ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸ್ತಾ ಇರೋ ಇವರು ಯಾರು ಗೊತ್ತಾ? ಒಂದು ಕಾಲದಲ್ಲಿ ಟೀಮ್ ಇಂಡಿಯಾ ಸ್ಟಾರ್ ಬೌಲರ್ ಅವರೇ ಇವರು. ಕೇರಳ ಎಕ್ಸ್ಪ್ರೆಸ್ ಖ್ಯಾತಿಯ ಶ್ರೀಶಾಂತ್. ಫಾರಂನಲ್ಲಿದ್ದಾಗ ಶ್ರೀಶಾಂತ್ ಬ್ಯಾಟ್ಸ್ಮನ್ಗಳಿಗೆ ಸಿಂಹ ಸ್ವಪ್ನರಾಗಿದ್ದರು. ಪಟಪಟನೆ ವಿಕೆಟ್ ಉರುಳಿಸಿ ಸೈ ಎನ್ಸ್ಕೊಂಡಿದ್ರು. There it is. That is the reason he's playing. It's because he bowls a beautiful. Gone. What a good catch. Suresh Raina. ಆದರೆ ಈಗ ಕೇರಳ ಎಕ್ಸ್ಪ್ರೆಸ್ ಫಾರಂನಲ್ಲಿಲ್ಲ. ಅದಕ್ಕೆ ಫಿಟ್ನೆಸ್ ಸಮಸ್ಯೆಯೂ ಕಾರಣವಾಗಿದೆ. ಹಾಗಾಗಿಯೇ ಕೇರಳ ಎಕ್ಸ್ಪ್ರೆಸ್ ಇವತ್ತು ಶ್ರೀ ಕ್ಷೇತ್ರ ಕೊಲ್ಲೂರಿನ ಮೂಕಾಂಬಿಕೆ ದೇವಸ್ಥಾನಕ್ಕೆ ಆಗಮಿಸಿದರು. ಮಂಗಳೂರು ಏರ್ಪೋರ್ಟ್ಗೆ ತಲುಪಿ ಅಲ್ಲಿಂದ ಕೊಲ್ಲೂರಿಗೆ ಆಗಮಿಸಿದ ಟೀಮ್ ಇಂಡಿಯಾ ಆಟಗಾರ ವಿಶೇಷ ಪೂಜೆ ಸಲ್ಲಿಸಿದರು. ವಿಶ್ವಕಪ್ ಗೆದ್ದ ವೇಳೆ ಶ್ರೀಶಾಂತ್ ತಾಯಿ ಹರಕೆ ಹೊತ್ತಿದ್ರಂತೆ. ಹಾಗಾಗಿ ಇಲ್ಲಿಗೆ ಸಹೋದರರ ಜೊತೆ ಆಗಮಿಸಿದ್ದ ಶ್ರೀಶಾಂತ್ ಸಕ್ಕರೆ ತುಲಾಭಾರ ಸೇವೆ ಮಾಡಿ ಹರಕೆ ತೀರಿಸಿದರು. ಮೂಕಾಂಬಿಕೆ ಭಕ್ತರಾಗಿದ್ದರು ಅವರು. ಸಾಮಾನ್ಯ ಒಂದು 6-7 ವರ್ಷದಿಂದ ಅವ್ರ ತಾಯಿ ಅವ್ರ ಫ್ಯಾಮಿಲಿ ಮಧು ಬಾಲಕೃಷ್ಣ ಅಂತೇಳಿ ಭಾಳ ಸಿಂಗರ್ ಅವರು, ಫೇಮಸ್ ಸಿಂಗರ್ ಅವರು. ಅವರೊಟ್ಟಿಗೆ ಅವ್ರು ಬರ್ತಾ ಇದ್ರು ಮೊದಲು. ಅವ್ರ ತಾಯಿ ಸಹ ಮೊದಲು ಬಂದು ಅವರು ಈ ಹಿಂದೆ ವರ್ಲ್ಡ್ ಕಪ್ ಆದಾಗ ಮತ್ತು 2020 ಮ್ಯಾಚಲ್ಲಿ ಆದಾಗ ಇಲ್ಲಿ 1 ಡೇ ಮ್ಯಾಚ್ನಲ್ಲಿ ಆಗಿ ಇಲ್ಲಿ ತಾಯಿಯಲ್ಲಿ ಬಂದು ಮಹಾಪೂಜೆ ಮತ್ತು ಒಂದೊಂದು ವಿಕೆಟಿಗೆ ಒಂದೊಂದು ಕಾಯಿನ್ ಪ್ರಕಾರ ಒಂದು 25 ಗೋಲ್ಡ್ ಕಾಯಿನ್ 1,000 ಕಾಯಿನ್ ಹಾಕಿದ್ದಾರೆ ಅವ್ರ ತಾಯಿಯವರು. ಮತ್ತು ಈಗ ಸ್ವಲ್ಪ ಅವರಿಗೆ ಆರೋಗ್ಯ ಸರಿ ಇಲ್ಲದ್ರಿಂದ ಕೊಲ್ಲೂರಿಗೆ ಬರ್ತೀನಿ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಕೊಲ್ಲೂರಿಗೆ ಬಂದು ಈಗ ತುಲಾಭಾರ ಸೇವೆ ಕೊಡ್ತಾ ಇದ್ದಾರೆ ದೇವರಿಗೆ.
ಮೇ 22ರಂದು ಶ್ರೀಶಾಂತ್ ಲಂಡನ್ನಲ್ಲಿ ದೊಡ್ಡ ಮಟ್ಟದ ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿದ್ದಾರೆ. ಆ ಬಳಿಕ 6-7 ತಿಂಗಳ ಕಾಲ ವಿಶ್ರಾಂತಿ ಪಡೆಯಬೇಕಿದೆ. ಹಾಗಾಗಿಯೇ IPL ಮತ್ತು ಮುಂಬರೋ T20 ಪಂದ್ಯದಿಂದ ಹೊರಗುಳಿದಿದ್ದಾರಂತೆ. ಲಂಡನ್ಗೆ ತೆರಳುತ್ತಿರೋ ಹಿನ್ನೆಲೆಯಲ್ಲಿ ದೇವಿ ಆಶೀರ್ವಾದ ಪಡೆದು ಶೀಘ್ರವೇ ಗುಣಮುಖನಾಗಬೇಕು ಅನ್ನೋ ಬಯಕೆಯಿಂದ ಇಲ್ಲಿಗೆ ಆಗಮಿಸಿದ್ದೇನೆ ಅಂತ ಶ್ರೀಶಾಂತ್ ಮನಬಿಚ್ಚಿ ಮಾತನಾಡಿದರು. ತುಂಬ ಮಿಸ್ ಮಾಡ್ತಾ ಇದೆ ಆರ್ ಜೊತೆ ಆಡೋದು. ತುಂಬ ಚೆನ್ನಾಗಿ ರಾಹುಲ್ ಬಾಯ್ ಕ್ಯಾಪ್ಟನ್, ನಾನು ಫಸ್ಟ್ ಕ್ಯಾಪ್ಟನ್, ಕನ್ನಡ ಮಾತಾಡೋದು ಕ್ಯಾಪ್ಟನ್. ಸೊ ನಾನು ಸ್ಕೂಲ್ ಹೋಗಿದ್ದು ಬ್ಯಾಂಗ್ಳೂರಲ್ಲಿ ಓದಿದ್ದು. ಸೊ ಇಟ್ ಮೇಕ್ಸ್ ಲಾಟ್ ಆಫ್ ಸ್ಪೆಷಲ್ ಪ್ಲೇಸ್. ನಾವು ಚಾಂಪಿಯನ್ಸ್ ಲೀಗಲ್ಲಿ ಸೆಲೆಕ್ಟ್ ಮಾಡಿದ ಚಾನ್ಸ್ ಇದೆ. 2020 ಸ್ಟಾರ್ಟ್ ಮಾಡಿ I mean, God's been kind. I was coming for a good purpose to Mugambega, and God must be showing me the ways to. ಮೊದಲಿನಿಂದಲೂ ಶ್ರೀಶಾಂತ್ ಕುಟುಂಬ ಮೂಕಾಂಬಿಕೆ ದೇವಿಗೆ ನಡೆದುಕೊಂಡು ಬರ್ತಿದೆ. ಅದರಂತೆ ಇವತ್ತು ತುಲಾಭಾರ ನಡೆಸಿದ ಶ್ರೀಶಾಂತ್ ಮೂಕಾಂಬಿಕೆಗೆ ಬೆಳ್ಳಿಯ ಕಿರುಮೂರ್ತಿಯನ್ನ ಅರ್ಪಿಸಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7 ಉಡುಪಿ. ಮಲ್ಯ ಒಡೆತನದ RCBಯ ಸ್ಟಾರ್ ಆರಂಭಿಕ ಆಟಗಾರ ಶ್ರೀಲಂಕಾ ತಿಲಕರತ್ನೆ ದಿಲ್ಶಾನ್ ಇಂದು ನಗರದಲ್ಲಿರುವ ಬೌದ್ಧ ಮಂದಿರದಲ್ಲಿ ಕಾಣಿಸಿಕೊಂಡರು. ಬುದ್ಧ ಪೂರ್ಣಿಮೆಯ ಅಂಗವಾಗಿ ತಮ್ಮ ಪತ್ನಿಯೊಂದಿಗೆ ಫ್ರೀಡಂ ಪಾರ್ಕ್ ಬಳಿ ಇರುವ ಬೌದ್ಧ ಮಂದಿರದಲ್ಲಿ ಕಾಣಿಸಿಕೊಂಡರು. ಇದೇ ವೇಳೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಅವರು ಇಂದಿನ RCBಯ ಪಂದ್ಯ ಮಹತ್ವದ್ದಾಗಿರುವುದರಿಂದ ಉತ್ತಮ ಫಲಿತಾಂಶ ಸಿಗಲಿ ಅಂತ ಬೇಡಿಕೊಂಡಿರುವುದಾಗಿ ತಿಳಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದಾವಣಗೆರೆಯಲ್ಲಿ ಕುರುಬ ಜನಾಂಗದ ಮಹಾಸಮ್ಮೇಳನ, ಹಾಲುಮತ ಶತಮಾನೋತ್ಸವದಲ್ಲಿ ಸಿದ್ದು ಶಕ್ತಿ ಪ್ರದರ್ಶನ, ಸಿಎಂ ಗಾದಿಗೆ ಬೆಂಬಲಿಸಲು ಸಮುದಾಯದಿಂದ ವಾಗ್ದಾನ. ಚಾಲಕನ ರೂಪದಲ್ಲಿ ಜವರಾಯನ ರುದ್ರನರ್ತನ, ಮಂಗಳೂರಲ್ಲಿ ಕ್ಯಾಂಟರ್ ಉರುಳಿ 8 ಕಾರ್ಮಿಕರ ದುರ್ಮರಣ, ಹಾಫ್ ಡೇ ಕೆಲಸ ಮುಗಿಸಿದವರು ಸೇರಿದ್ರು ಮಸಣ. ಪೊಲೀಸರ ಎದುರೇ 2 ಗುಂಪುಗಳ ಮಾರಾಮಾರಿ, ಗೋಲ್ ಗುಂಬಜ್ ನೋಡಲು ಬಂದವರು ಎದ್ದು ಬಿದ್ದು ಪರಾರಿ, ಗುಂಪು ಘರ್ಷಣೆಗೆ ತತ್ತರಿಸಿದ ಗುಮ್ಮಟ ನಗರಿ. ಒಳ ಉಡುಪಿನಲ್ಲೇ ಹಾರ್ಟ್ ಅಟ್ಯಾಕ್ ಡಿಟೆಕ್ಟರ್, ವೈದ್ಯರಿಗೆ ಸುದ್ದಿ ಮುಟ್ಟಿಸುತ್ತೆ ಕುಂಚಕದಲ್ಲಿರೋ ಸೆನ್ಸಾರ್, ಹೃದ್ರೋಗಿಗಳು ಇನ್ನು ಎಲ್ಲಿ ಹೋದ್ರೂ ನೋ ಡೇಂಜರ್. ಬೆಂಗಳೂರಿನ ಬುದ್ಧ ಮಂದಿರಕ್ಕೆ ದಿಲ್ಶಾನ್ ವಿಸಿಟ್, RCB ಆಟಗಾರನಿಗೆ ಪತ್ನಿ ಸಾಥ್, ಕೊಲ್ಲೂರಲ್ಲಿ ಮೂಕಾಂಬಿಕೆಯ ದರ್ಶನ ಪಡೆದ ಶ್ರೀಶಾಂತ್. ಇವಿಷ್ಟು ಈ ಕ್ಷಣದ ಸುದ್ದಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.